ಇನ್ನು ರಸ್ತೆಗಳಲ್ಲಿ ಬೀದಿ ನಾಯಿ ಕಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಸುದ್ದಿ ಇದೆ. ರಸ್ತೆ ಸರ್ಕಾರಿ ಕಚೇರಿ ಶಾಲಾ ವ್ಯಾಪ್ತಿಯಿಂದ ಬೀದಿ ನಾಯಿಗಳು ದನಗಳ ತೆರವಿಗೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶಾದ್ಯಂತ ತೀವ್ರವಾಗಿ ಹೋರಾಟ ಕೂಡ ನಡೀತು. ಮತ್ತೊಂದೆಡೆ ಸುಪ್ರೀಂ ಕೋರ್ಟು ಈಗ ರಾಜ್ಯ ಸರ್ಕಾರಗಳಿಗೆ ತರಾಟೆಗೆ ಕೂಡ ತೆಗೆದುಕೊಂಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 8 ವಾರದಲ್ಲಿ ಆಶ್ರಯ ತಾಣಗಳಿಗೆ ಬೀದಿ ನಾಯಿ ದನ ಪ್ರಾಣಿಗಳನ್ನು ಸ್ಥಳಾಂತರ ಮಾಡೋದಕ್ಕೆ ಈಗ ಸುಪ್ರೀಂ ಕೋರ್ಟ್ ತಾಕೀತು ಮಾಡಿದೆ. ಎಲ್ಲ ಸರ್ಕಾರಗಳು ಸ್ಥಳೀಯ ಆಡಳಿತ ಹೆದ್ದಾರಿ ಅಧಿಕಾರಿಗಳಿಗೆ ಸುಪ್ರೀಂ ಖಡಕ್ಕಾಗಿ ಆದೇಶ ಹೊರಡಿಸಿದೆ. ಶಾಲೆ ಕಾಲೇಜು ಆಸ್ಪತ್ರೆಗಳು ಬಸ್ ನಿಲ್ದಾಣಗಳು ಮತ್ತು ರೈಲು ನಿಲ್ದಾಣಗಳಂತಹ ಸರ್ಕಾರಿ ಸಾಂಸ್ಥಿಕ ಪ್ರದೇಶಗಳೇನಿದ್ದಾವೆ ಇಲ್ಲಿ ನಾಯಿ ಕಡಿತದ ಘಟನೆಗಳು ಹೆಚ್ಚಳವಾಗಿದ್ದಾವೆ, ಆತಂಕಕಾರಿ ಕೂಡ ಆಗಿದ್ದಾವೆ ಅಂತ ಸುಪ್ರೀಂ ಕೋರ್ಟ್ ನಿನ್ನೆ ಕಳವಳ ವ್ಯಕ್ತಪಡಿಸಿತು. ಇಂತಹ ಸ್ಥಳಗಳಲ್ಲಿ ಇರುವಂತಹ ಬೀದಿ ನಾಯಿಗಳೇನಿದ್ದಾವೆ ಅವುಗಳನ್ನು ನಿಗದಿತ ಆಶ್ರಯ ತಾಣಗಳಿಗೆ ಸ್ಥಳಾಂತರ ಮಾಡಬೇಕು ಅಂತ ಅಧಿಕಾರಿಗಳಿಗೆ ನಿರ್ದೇಶನ ಕೊಡಿತು. ಇದರ ಜೊತೆಗೆ ಹೆದ್ದಾರಿ ಮತ್ತು ಎಕ್ಸ್ಪ್ರೆಸ್ ವೇಗಳಲ್ಲಿ ಬೀದಿ ನಾಯಿಗಳು ಬೀದಿ ಪ್ರಾಣಿಗಳು ಮತ್ತು ದನಗಳು ಕೂಡ ನಿಗದಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಬೇಕು, ಇದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇನ್ನು ಕೆಲವು ಕೀ ಪಾಯಿಂಟ್ಗಳನ್ನು ನೋಡೋದಾದರೆ, ಸಾರ್ವಜನಿಕ ಸ್ಥಳಗಳು ಶೈಕ್ಷಣಿಕ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಭಾರಿ ಪ್ರಮಾಣದ ನಾಯಿ ಕಡಿತದ ಪ್ರಕರಣಗಳು ಹೆಚ್ಚಳವಾಗ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಒಂದೆಡೆ ಸಾರ್ವಜನಿಕರಲ್ಲಿ ತೀವ್ರವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮತ್ತೊಂದೆಡೆ ಪ್ರಾಣಿ ಪ್ರಿಯರು ಕೂಡ ಈ ಒಂದು ನಿರ್ಧಾರಕ್ಕೆ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ಸುಪ್ರೀಂ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಖಡಕ್ಕಾಗಿ ಆದೇಶ ಹೊರಡಿಸಿದೆ. ರಸ್ತೆಗಳಲ್ಲಿ ಬೀಡಾಡಿ ದನಗಳು ಬೀದಿ ನಾಯಿಗಳ ಸಂಚಾರದಿಂದಾಗಿ ವಾಹನ ಅಪಘಾತಗಳು ಕೂಡ ಹೆಚ್ಚಳವಾಗ್ತಾ ಇದೆ. ಅದಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಕಳವಳ ವ್ಯಕ್ತಪಡಿಸ್ತಾ ಇದೆ. ಇದೇ ಹಿನ್ನೆಲೆಯಲ್ಲಿ ಶಿಕ್ಷಣ ಸಂಸ್ಥೆ, ಸರ್ಕಾರಿ ಕಚೇರಿ, ರಾಷ್ಟ್ರೀಯ ಹಾಗೂ ರಾಜ್ಯ ಹೆದ್ದಾರಿ ವ್ಯಾಪ್ತಿಗಳಿಂದ ನಾಯಿ ಹಾಗೂ ದನಗಳ ತೆರವಿಗೆ ಸೂಚನೆ ಕೊಟ್ಟಿದೆ. ಪ್ರತಿಯೊಂದು ಬೀದಿ ನಾಯಿಗೂ ಕೂಡ ಸಂತಾನಹರಣ ಶಸ್ತ್ರಚಿಕಿತ್ಸೆ, ಲಸಿಕೆ ಹಾಕಿದ ನಂತರ ಆಶ್ರಯ ಸ್ಥಳಗಳಿಗೆ ಸ್ಥಳಾಂತರ ಮಾಡೋದಕ್ಕೆ ಆದೇಶ ಹೊರಡಿಸಲಾಗಿದೆ. ನಾಯಿ ಮತ್ತು ದನಗಳಿಗೆ ಪ್ರತ್ಯೇಕವಾಗಿ ಆಶ್ರಯ ತಾಣಗಳನ್ನು ಸ್ಥಾಪನೆ ಮಾಡಿ ಅವುಗಳನ್ನು 8 ವಾರದಲ್ಲಿ ಸ್ಥಳಾಂತರ ಮಾಡೋದಕ್ಕೆ ಸೂಚನೆ ಹೊರಡಿಸಿದೆ. ಇದರ ಜೊತೆಗೆ ವ್ಯಾಕ್ಸಿನೇಷನ್ ಹಾಕಿದ ನಂತರ, ಜೊತೆಗೆ ಸಂತಾನಹರಣ ಚಿಕಿತ್ಸೆ ಮಾಡಿದ ನಂತರ ಮತ್ತೆ ಅದನ್ನು ವಾಪಸ್ ಬೀದಿಗೆ ಬಿಡುವಂತಿಲ್ಲ. ಒಂದು ನಿಗದಿತ ಸ್ಥಳದಲ್ಲಿ ಆಶ್ರಯ ತಾಣವನ್ನು ಏನು ಮಾಡಲಾಗಿರುತ್ತೆ ಅಲ್ಲಿಗೆ ಸ್ಥಳಾಂತರ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ. ಹೀಗಾಗಿ ಈಗ ಸ್ಥಳಾಂತರ ಮಾಡಲೇಬೇಕಾದಂತಹ ಒಂದು ಪರಿಸ್ಥಿತಿ ರಾಜ್ಯ ಸರ್ಕಾರಗಳಿಗೆ ಎದುರಾಗ್ತಾ ಇದೆ. ಹೀಗಾಗಿ ರಾಜ್ಯ ಸರ್ಕಾರಗಳು ಯಾವ ನಿರ್ಧಾರ ಕೈಗೊಳ್ಳುತ್ತವೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. 8 ವಾರದಲ್ಲಿ ಪ್ರಾಣಿಗಳ ಸ್ಥಳಾಂತರ ಮಾಡಬೇಕು, ಜೊತೆಗೆ ಅವು ಮೊದಲು ಇದ್ದಂತಹ ಸ್ಥಳ ಏನಿದೆ ಅದೇ ಸ್ಥಳದಲ್ಲಿ ವಾಪಸ್ ಬಿಡಬಾರ್ದು, ನಿಗದಿತ ಆಶ್ರಯ ತಾಣಗಳಲ್ಲೇ ಅವುಗಳನ್ನು ಬಿಡಬೇಕು ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಬೀದಿ ನಾಯಿಗಳ ಹಾವಳಿ ಪ್ರಕರಣಗಳ ವಿಚಾರಣೆ ನಡೆಸ್ತಾ ಇರುವಂತಹ ನ್ಯಾಯಮೂರ್ತಿಗಳಾಗಿರುವ ವಿಕ್ರಮ್ನಾಥ್, ಸಂದೀಪ್ ಮೆಹ್ತಾ ಮತ್ತು NV ಅಂಜಾರಿಯಾ ಅವರನ್ನು ಒಳಗೊಂಡಿರುವಂತಹ ಪೀಠ ಈ ಕುರಿತು ಶುಕ್ರವಾರ ಅಂದರೆ ನಿನ್ನೆ ನಿರ್ದೇಶನಗಳನ್ನು ಕೊಟ್ಟಿದೆ. ಅದಾದ ಬಳಿಕ ಪ್ರಕರಣದ ಮುಂದಿನ ವಿಚಾರಣೆ ಮುಂದಿನ ವರ್ಷ ಜನವರಿ 13ಕ್ಕೆ ನಿಗದಿಪಡಿಸಿದೆ. ಹೀಗಾಗಿ ಮುಂದಿನ ಒಂದು ವಿಚಾರಣೆಯಲ್ಲಿ ಯಾವ ಒಂದು ಆದೇಶವನ್ನು ಹೊರಡಿಸುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಇದರ ಜೊತೆಗೆ ಈ ಬೀದಿ ನಾಯಿಗಳ ಕಾಟಕ್ಕೆ ಕಡಿವಾಣ ಹಾಕೋದಕ್ಕೆ ಸುಪ್ರೀಂ ಕೋರ್ಟ್ ಈ ಹಿಂದೆ ಕೂಡ ನಿರ್ಧಾರ ಮಾಡಿತ್ತು, ಆಗಲೂ ಕೂಡ ಆದೇಶ ಹೊರಡಿಸಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ತೀವ್ರವಾಗಿ ಪ್ರತಿಭಟನೆ ಕೂಡ ನಡೆದಿತ್ತು, ತೀವ್ರವಾಗಿ ಆಕ್ರೋಶ ಕೂಡ ವ್ಯಕ್ತಪಡಿಸಿದರು ಪ್ರಾಣಿ ಪ್ರಿಯರು. ಈ ನಡುವೆ ಈಗ ಮತ್ತೊಮ್ಮೆ ಆದೇಶ ಹೊರಡಿಸಿರೋದ್ರಿಂದಾಗಿ ಇದು ಯಾವ ರೀತಿಯಾದಂತಹ ಒಂದು ಪ್ರತಿಕ್ರಿಯೆಗೆ ಕಾರಣ ಆಗತ್ತೆ, ಕಳೆದ ಬಾರಿ ಯಾವ ರೀತಿ ಪ್ರತಿಭಟನೆ ಆಗಿತ್ತು ಅದೇ ರೀತಿಯ ಒಂದು ಪ್ರತಿಭಟನೆ ಕಾಣೋದಕ್ಕೆ ಸಿಗುತ್ತಾ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಜೊತೆಗೆ ಈ ಬೀದಿ ನಾಯಿಗಳನ್ನು ಯಾಕೆ ಪ್ರಾಣಿ ಪ್ರಿಯರು ದತ್ತಕ್ಕೆ ತೆಗೆದುಕೊಳ್ಳಬಾರದು ಅನ್ನುವ ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ನಡೀತಾ ಇದೆ. ಹೀಗಾಗಿ ಪ್ರಾಣಿ ಪ್ರಿಯರು ಕೇವಲ ಬೀದಿ ನಾಯಿಗಳಿಗೆ ಆಹಾರ ಬೀದಿಯಲ್ಲೇ ಕೊಡುವ ಬದಲು ಅದನ್ನು ದತ್ತಕ್ಕೆ ತೆಗೆದುಕೊಂಡು ಸಾಕೋದಕ್ಕೆ ಮುಂದಾಗ್ತಾರಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಇನ್ನು ಇದರ ಜೊತೆಗೆ ರಾಜ್ಯಗಳು ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಮುಂದಾಗ್ತಾವ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ.